ನಮಸ್ಕಾರ. ಲುಮಿನಸ್ ಸ್ಟುಡಿಯೋಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಲುಮಿನಸ್ ಸ್ಟುಡಿಯೋದಿಂದ ರಾಜ್ಯದಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳುವಂತಹ ಕೆಲಸ ಆಗ್ತಾ ಇದೆ. ದುಬಾರಿ ದುನಿಯಾಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲೆಯ ಜನ, ತಾಲೂಕಿನ ಜನ, ಇಡೀ ರಾಜ್ಯದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಸರ್ಕಾರ ಈ ದುಬಾರಿ ದುನಿಯಾದ ಬಗ್ಗೆ ಹೇಳೋದೇನು? ಏಕಾಏಕಿ ದರ ಏರಿಕೆಯ ಬಗ್ಗೆ ಅವರ ಸಮರ್ಥನೆ ಏನು? ಸೇರಿದಂತೆ ಹಲವು ಸುದ್ದಿಗಳಿದೆ. ಎಲ್ಲವನ್ನ ನೋಡ್ತಾ ಹೋಗೋಣ ಲುಮಿನಸ್ ಸ್ಟುಡಿಯೋದಿಂದ. ಮೊದಲನೇದಾಗಿ, ರಾಜ್ಯದಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಹಾಲು, ತೈಲ, ನೀರಿನ ದರ ಏರಿಕೆ ಆಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೂ ಸರ್ಕಾರಕ್ಕೆ ಮನವಿ ಮಾಡಿದರಂತೆ. ಆಟೋ ದರವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇತ್ತ ಕಾವೇರಿ ನೀರು ದರ ಪರಿಷ್ಕರಣೆಗೆ ಜಲಮಂಡಳಿ ಸಿದ್ಧತೆ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದರ ಬೆಲೆ ಏರಿಕೆ ಆಗಲಿದೆ ಅಂತ ಜನ ಈಗ ಆಕ್ರೋಶದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜುಲೈ 1ರಿಂದ ಅಬಕಾರಿ ದರದಲ್ಲೂ ಕೂಡ ಬದಲಾವಣೆ ಆಗಲಿಕ್ಕಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಕೆಲವು ಬ್ರ್ಯಾಂಡ್ ಮದ್ಯಗಳ ಬೆಲೆ ಏರಿಕೆಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸ್ಲ್ಯಾಬ್ಗಳ ಮೇಲೆ ದರ ಬದಲಾವಣೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಅಬಕಾರಿ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಅಬಕಾರಿ ಸಚಿವ ತಿಮ್ಮಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಲೈಟ್ ಆಗಿ ಚೇಂಜ್ ಮಾಡಬೇಕು ಅನ್ನೋ ಪ್ರಸ್ತಾವನೆ ಕೊಡಬೇಕಂತ. ನೋ ನಥಿಂಗ್, ಯಾವುದಿಲ್ಲ. ನಾನು ಹೇಳ್ತಿದ್ದೀನಿ, ಅದನ್ನು ಹೇಳುವತ್ತಿನ ನಿಮಗೆ ಹೇಳ್ತಿದ್ದೀನಿ, ನಾನು ಇಮಿಡಿಯೇಟ್ ಹೇಳ್ತಿದ್ದೀನಿ. ಈಗ ಮಾರಾಟದ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ನೋ ಟಾರ್ಗೆಟ್ ನಥಿಂಗ್. ನಿರೀಕ್ಷೆ ಮಾಡಿದ್ದೀವಿ, ಆ ನಿರೀಕ್ಷೆ ಪ್ರಕಾರ ಆದಾಯ ಬಂದಿದೆ, ತೊಂದರೆ ಇಲ್ಲ. ಅಂದರೆ ಮದ್ಯದ ದರ ಯಾವುದೂ ಕೂಡ ಸದ್ಯಕ್ಕೆ ಏರಿಕೆ ಇಲ್ಲ ಅಂತ ಹೇಳ್ಬೋದು. ನಾನು ಏರಿಕೆ ಮಾಡೋದು ನಿಮಗೆ ತಿಳಿಸ್ತೀನಿ, ಇವತ್ತಿಲ್ಲ. ಪ್ರಸ್ತಾವನೆ ಕೂಡ ಆ ರೀತಿ ಇಡುವಂಥ ಪ್ರಸ್ತಾವನೆ ಚರ್ಚೆ ಯಾವುದಿಲ್ಲ. ಹಂಗೇನಾದರೂ ಮಾಡಿದರೆ ತಿಳಿಸ್ತೀನಿ. ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ಮತ್ತಷ್ಟು ಜೋರಾಗ್ತಾ ಇದೆ. ಹೆಚ್ಚುವರಿ ಡಿಸಿಎಂಗೆ ಮತ್ತೊಬ್ಬ ಸಚಿವರಿಂದ ಆಗ್ರಹ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದು, ಹೆಚ್ಚುವರಿ ಡಿಸಿಎಂ ನೇಮಕ ಮಾಡಬೇಕು, ಸಮುದಾಯವಾರು ಡಿಸಿಎಂ ಮಾಡಿದರೆ ತಪ್ಪೇನು? ಹೆಚ್ಚುವರಿ ಡಿಸಿಎಂ ಮಾಡಿದರೆ ಪಕ್ಷಕ್ಕೆ ಅನುಕೂಲ ಆಗಲಿಕ್ಕಿದೆ. ನಾನು ಕೂಡ ಡಿಸಿಎಂ ಆಕಾಂಕ್ಷಿ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಕಿಚ್ಚಿಗೆ ಬಿಜೆಪಿ ನಾಯಕರು ತುಪ್ಪ ಸುರಿದಿದ್ದಾರೆ. ದೆಹಲಿಯಲ್ಲಿ ಬಿವೈ ವಿಜೇಂದ್ರ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಶಕ್ತಿಯನ್ನ ಮುರಿಬೇಕು ಅಂತ ಜಾತಿಗೊಂದು ಡಿಸಿಎಂ ಬೇಡಿಕೆ ಇಟ್ಟಿದ್ದಾರೆ. ಶಿವಕುಮಾರ್ ಸೊಕ್ಕು ಮುರಿದು ಸದೆಬಡಿತಾರೆ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕಡಿಮೆ ಮಾಡಬೇಕು. ಈಗ ಲೋಕಸಭಾ ಚುನಾವಣೆ ಸೋತಿರೋದ್ರಿಂದ ದಿಸ್ ಇಸ್ ರೈಟ್ ಟೈಮ್. ಯಾಕಂದರೆ ಕಾಯ್ತಾಯಿದ್ರು, ಸರಿಯಾದ ಸಮಯಕ್ಕೆ ಕಾಯ್ತಾಯಿದ್ರು. ಈಗ ಸರಿಯಾದ ಸಮಯ ಬಂದಿದೆ ಅಂತೇಳಿ ಕಾಂಗ್ರೆಸ್ ಮುಖಂಡರಿಗೆ ಅನಿಸಿದೆ. ಹಾಗಾಗಿ ಹೆಚ್ಚು ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಕೊಂಡು ಏನು ಅದರಿಂದ ಏನು ಭಾಳ ರಾಜ್ಯದ ಅಭಿವೃದ್ಧಿ ಆಗ್ಬಿಡುತ್ತೆ ಆ ನಿರೀಕ್ಷೆಯಲ್ಲಿ ನೀವೇನು ಇರಬೇಡಿ. ಅವ್ರ ಪ್ರೋಟೋಕಾಲ್ಗಳು ಜಾಸ್ತಿ ಆಗುತ್ತೆ ಹೊರತು ಅದರಿಂದ ರಾಜ್ಯದ ಜನತೆಗೂ ಒಳ್ಳೇದಾಗಲ್ಲ, ರಾಜ್ಯಕ್ಕೂ ಕೂಡ ಏನು ಒಳ್ಳೇದಾಗೋದಿಲ್ಲ. ಅಲ್ಟಿಮೇಟ್ಲಿ ದ ಡಿಸಿಷನ್ ಆಫ್ ಚೀಫ್ ಮಿನಿಸ್ಟರ್, ಅದು ಬೇರೆ ಪ್ರಶ್ನೆ. ಆದರೆ ನಾನು ಇದರಲ್ಲೇ ಒಂದು ರಾಜಕೀಯ ಷಡ್ಯಂತ್ರ ಇದೆ, ರಾಜಕೀಯ ಪಿತೂರಿ ಇದೆ ಅಂತಕ್ಕಂಥದ್ದಂತೂ ಸ್ಪಷ್ಟ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ನನ್ನ ಹಕ್ಕು ಅಂತೇಳಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನನ್ನಿಂದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಾನೇ ಸಂಪೂರ್ಣವಾಗಿ 5 ವರ್ಷ ಇರಬೇಕು ಅಂತೇಳಿ ಅವರು ಕನಸನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಏನಾಗ್ತದೆ ಕಾದು ನೋಡೋಣ. ಡಿ ಕೆ ಶಿವಕುಮಾರ್. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಪಟ್ಟಕ್ಕಾಗಿ ಫೈಟ್ ಜೋರಾಗಿದೆ. ಸಮುದಾಯವಾರು ಡಿಸಿಎಂ ಸ್ಥಾನ ನೀಡಬೇಕು ಅನ್ನೋ ಕೂಗು ಕೇಳಿ ಬರುತ್ತಿದೆ. ಇನ್ನು ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಥಳ ಮಹಜರು ಅಂತ್ಯ ಆಗಿದೆ. ಹೊಳೆ ನರಸೀಪುರ ಮನೆಯಲ್ಲಿ ಸ್ಥಳ ಮಹಜರು ಮುಗಿಸಿ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ. ಆರೋಪಿ ಪ್ರಜ್ವಲ್ ರೇವಣ್ಣ ಮಾಧ್ಯಮಗಳ ಜೊತೆ ಮಾತಾಡೋದಕ್ಕೆ ಅನುಮತಿ ಕೇಳಿದ್ರಂತೆ. ಆದರೆ ಅಧಿಕಾರಿಗಳು ಪ್ರಜ್ವಲ್ಗೆ ಅನುಮತಿಯನ್ನ ನೀಡದೆ ಮನೆ ಗೇಟ್ ಹೊರಗಡೆ ಮಾಧ್ಯಮಕ್ಕೆ ನಿರ್ಬಂಧವನ್ನ ಹೇರಿದ್ರಂತೆ. ಇನ್ನು ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಸೇರಿ ಕೆಲ ಆಪ್ತರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ವಿಧಾನಸೌಧದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಈ ಬಗ್ಗೆ ಮಾತನಾಡಿದ್ದು, ನನ್ನ ಪರಿಚಿತರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತು, 2 ನಂಬರ್ಗಳಿಂದ ಕರೆ ಬೆದರಿಕೆ ಮಾಡ್ತಾ ಇದ್ರು. ಸದ್ಯ ಆ ನಂಬರ್ಗಳಿಂದ ಆರೋಪಿಗಳನ್ನ ಟ್ರೇಸ್ ಮಾಡಿ ಬಂಧಿಸಲಾಗಿದೆ. ಹಣಕ್ಕಾಗಿ ಬೇಡಿಕೆ ಇಟ್ಟು ಫೋಟೋ ಮನೆ ಕಳಿಸೋದಾಗಿ ಬೆದರಿಸ್ತಾ ಇದ್ರು. ಹೀಗಾಗಿ ನಾನೇ ದೂರು ಕೊಟ್ಟಿದ್ದೆ, ಇದರಿಂದ 2 ಅಪರಾಧಿಗಳನ್ನ ಬಂಧಿಸಲಾಗಿದೆ ಅಂತ ಹೇಳಿದರು. ಹನಿ ಟ್ರ್ಯಾಪು ನನಗೇನು ಮಾಡಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ
ಹನಿ ಟ್ರ್ಯಾಪ್ಗಳನ್ನ ಮಾಡಿದರು. ನನಗೆ ಪರಿಚಯ ಇರುವಂಥವರು ಒಂದಿಬ್ಬರು ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು. ಅವರೆಲ್ಲರೂ ತುಂಬ ಗೌರವಯುತವಾಗಿ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು. ಅವ್ರು ಹೇಳಿದಾಗ ನಾನು ಫಸ್ಟ್ ನೆಗ್ಲಿಜೆನ್ಸಿ ಮಾಡಿದೆ. ಅದಾದ ನಂತರ ನಾನು ಇನ್ನೊಂದಿಬ್ಬರು 3 ಜನ, ಒಂದು 5 ಜನ ಒಟ್ಟಿಗೆ ಬಂದು ಹೇಳಿದಾಗ ನಮಗೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತು ಬೆಂಗಳೂರಲ್ಲಿ ಮತ್ತು ಮೈಸೂರು ನಗರದಲ್ಲಿ ಅವ್ರುಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಯ್ತಾಯಿತು. ಆಗ ನಾನು ಬಂದು ಬೆಂಗಳೂರಲ್ಲಿ ನಮ್ಮ ಕಮಿಷನರ್ ಸಾಹೇಬರಿಗೆ, ದಯಾನಂದ್ ಸರ್ಗೆ ಮತ್ತು ನಮ್ಮ CCP DCP ಆದಂಥ ಶ್ರೀನಿವಾಸ್ ಗೌಡರಿಗೆ ಬಂದು ಕಂಪ್ಲೇಂಟ್ನ ಕೊಟ್ವಿ. ತುಂಗಾ ನದಿಯನ್ನ ಉಳಿಸಲು ಅಭಿಯಾನ ಮಾಡಿದ್ದ ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಇಂಪ್ಯಾಕ್ಟ್ ಆಗಿದೆ. ವಿಧಾನ ಪರಿಷತ್ ಕಲಾಪದಲ್ಲೂ ನಮ್ಮ ವರದಿಯ ಚರ್ಚೆ ನಡೆದಿದೆ. ಇದೀಗ ನಮ್ಮ ಅಭಿಯಾನಕ್ಕೆ ನಟ ಅನಿರುದ್ಧ್ ಸಾಥ್ ನೀಡಿದ್ದಾರೆ. ತುಂಗಾ ನದಿ ಉಳಿಸುವಂತೆ ಸಿಎಂಗೆ ಅನಿರುದ್ಧ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಇತ್ತೀಚೆಗೆ ನಮ್ಮ ಶೆಫ್ ಚಿದಂಬರ ಚಿತ್ರದ ಪ್ರಚಾರಕ್ಕೋಸ್ಕರ ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಮಾಧ್ಯಮದ ಮಿತ್ರರಿಂದ ನನಗೆ ಗೊತ್ತಾಯಿತು ನಾನು ಸ್ವಚ್ಛತೆ ಅಭಿಯಾನ ನಡೆಸ್ತೀನಿ. ಹಾಗಾಗಿ ಶಿವಮೊಗ್ಗದಲ್ಲಿ ಹರಿಯೋ ತುಂಗಾ ನದಿ ಬಗ್ಗೆ ಕೂಡ ತಾವು ಒಂದು ವಿಡಿಯೋ ಮಾಡಿ ಮನವಿ ಸಲ್ಲಿಸಿ ಅಂತ ಮಾಧ್ಯಮದ ಮಿತ್ರರೇ ನನ್ನನ್ನು ಕೇಳಿಕೊಂಡ್ರು. ಅವ್ರ ಜೊತೆಯಲ್ಲಿ ನಾನು ಆ ಜಾಗಕ್ಕೆ ಹೋದೆ, ನೋಡಿದೆ. ಅದರ ದುಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಯಿತು. ಚರಂಡಿ ನೀರನ್ನು ಅಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ಕಳೆ ಬೆಳ್ಕೊಂಡಿದೆ, ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಉಂಟಾಗ್ತಿವೆ. ಅದೇ ನೀರು ಹರಿಹರಕ್ಕೆ ಹೋಗ್ತಿದೆ, ಹೊಸಪೇಟೆಗೆ ಹೋಗುತ್ತೆ, ನಂತರ ಮಂತ್ರಾಲಯಕ್ಕೂ ಅದೇ ನೀರು ಹೋಗುತ್ತೆ. ನಾವು ತೀರ್ಥ ಅಂತ ಏನು ಬಳಸ್ತೀವಿ ಮಂತ್ರಾಲಯದಲ್ಲಿ ಅದು ಅದೇ ನೀರು. ಹಾಗಾಗಿ ನಮ್ಮೆಲ್ಲರದ್ದು ತುಂಗಾ ನದಿಯ ಋಣ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಒಂದು ಅಳಿಲು ಸೇವೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದೆ. ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ಯೆ ಸಿಗ್ತಾ ಇಲ್ಲ ಅಂತ ಯುವಕನೋರ್ವ ಡಿಸಿಗೆ ಅರ್ಜಿಯನ್ನ ಕೊಟ್ಟಿದ್ದಾನೆ. ಕೊಪ್ಪಳದ ಕನಕಗಿರಿಯಲ್ಲಿ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಂಗಪ್ಪ ಎನ್ನುವಂತಹ ವ್ಯಕ್ತಿ ಡಿಸಿ ನಳಿನ್ ಅತುಲ್ ಅವರಿಗೆ ಹುಡುಕಿ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ. 10 ವರ್ಷದಿಂದ ಕನ್ಯಾ ಹುಡುಕ್ತಾ ಇದ್ದೀನಿ, ಕನ್ಯಾನೇ ಸಿಗ್ತಾ ಇಲ್ಲ. ನನ್ನಂತೆ ಕನಕಗಿರಿಯಲ್ಲಿ 100 ಯುವಕರಿದ್ದಾರೆ, ದಯವಿಟ್ಟು ಕನ್ಯೆ ಕೊಡಿಸಿ ನಮ್ಮ ಬಾಳು ಬೆಳಗಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ ವಿರುದ್ಧ ವಿದೇಶಿ ಪಕ್ಷಿಗಳನ್ನ ಸಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ತನಿಖಾಧಿಕಾರಿ ವಿ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಬಾರ್ ಹೆಡೆಡ್ ಗೂಸ್ ಪಕ್ಷಿ ಸಾಕಣೆ ಮಾಡಿದ ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮ್ಯಾನೇಜರ್ ನಾಗರಾಜ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಸದ್ಯ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ತನಿಖಾಧಿಕಾರಿ ವಿ ಭಾಸ್ಕರ್ ಮಾಹಿತಿಯನ್ನು ನೀಡಿದ್ದಾರೆ. ರೇಣುಕಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ದರ್ಶನ್ ಕೇಸ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದರ್ಶನ್ ಬಳಿ US ಮೇಡ್ ಪಿಸ್ತೂಲ್ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಡಿ ಗ್ಯಾಂಗ್ ಬಳಿ 2 US ಮೇಡ್ ಪಿಸ್ತೂಲ್ ಇದ್ದು ದರ್ಶನ್ ಬಳಿ ಒಂದು, ಪ್ರದೋಷ್ ಬಳಿ ಒಂದು ಪಿಸ್ತೂಲ್ ಪತ್ತೆಯಾಗಿದೆ. ಸದ್ಯ ಪಿಸ್ತೂಲ್ ವಶಕ್ಕೆ ಪಡೆಯುವಂತೆ RR ನಗರ, ಗಿರಿನಗರ ಪೊಲೀಸರಿಗೆ ತನಿಖಾಧಿಕಾರಿ ಪತ್ರವನ್ನ ಬರೆದಿದ್ದಾರೆ. ಹೇಳದೆ ಬೆಳಿಗ್ಗೆ ಎದ್ದು ಹೋಗಿದ್ದ ನನ್ನ ಮಗ ದುಡಿಬೇಕು, ನಾವು ಜೀವನ ಮಾಡಬೇಕು. ಅವನು ಹೋದ ಮೇಲೆ ನನ್ನ ಸೊಸೆ ತಂಗಿ ಮನೆಗೆ ಹೋಗಿದ್ಲು, ನಾನು ಮಗಳ ಮನೆಗೆ ಹೋಗಿದ್ದೆ. ಅಲ್ಲಿ ಸರಿ ಹೋಗದೆ ಮನೆಗೆ ವಾಪಸ್ ಬಂದೆ. ನನಗೆ ಒಂದು ಮಾತ್ರೆ ತಂದು ಕೊಡೋರಿಲ್ಲ. ಯಾರಾದರೂ ಅಯ್ಯೋ ಪಾಪ ಅಂತ ಕೊಟ್ಟರೆ ತರಿಸ್ಕೊಳ್ತೀನಿ ಅಂತ ಆರೋಪಿ ರವಿ ತಾಯಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮನೆ ನೋಡಿ ಜವಾಬ್ದಾರಿನೇ ಅವನು. ಇಲ್ಲಿ ನಾವು 3 ಗಂಡರು 2 ಮೊಮ್ಮಕ್ಕಳು. ಇದು ಈ ಸುದ್ದಿ ಗೊತ್ತಾಗಿದ್ದು ಬೃಹಸ್ಪತಿವಾರ ದಿವಸ ಸಾಯಂಕಾಲ 7:15 ಗೊತ್ತಾಗಿತ್ತು. ಅವನ ಮನೆಯಲ್ಲಿ ಹೇಳಿಲ್ಲ. ಸುಮ್ಮನೆ ಅವನಿಟ್ಟಿಗೆ ಅವನು ಅದೇ ಎದ್ದು ಅದು ಹೆಂಡ್ತಿಗೆ ಹೇಳಲಿಲ್ಲ, ತಾಯಿಗೂ ಹೇಳಲಿಲ್ಲ. ನಮಗೆ ಗೊತ್ತಿಲ್ಲ. ಟಿವಿಯಾಗ ನಾನು ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಸರ್. ಹಿಂಗೆ ಮಾಡಿದ್ದಾರೆ, ಈಗ ಹೋಗಿದ್ದಾರೆ ಅಂತ ಗೊತ್ತಾಯ್ತು ಸರ್. ಇಬ್ರು
ಇಬ್ರು ಸ್ಕೂಲ್ಗೆ ಹೋಗ್ತಾರೆ ಸರ್. ಆ ಹುಡುಗನ ಒಂದು ಹುಡುಗನ ಕಟ್ಟಿ ಕಳಿಸಿಲ್ಲ, 2 ಮನೆಗೆ ಅದಾವೆ ಅಂತಂದ್ರು ಸರ್. ಇಲ್ದಿದ್ದಕ್ಕೆ ಸರ್ ಅವ್ನು ದುಡಿಬೇಕು, ನಾವು ಜೀವನ ಮಾಡಬೇಕು ಸರ್. ಅವ್ನು ದುಡಿಬೇಕು, ನಾವು ಜೀವನ ಮಾಡಬೇಕು. ಶಾಲಾ ಫೀಸ್ ಕಟ್ಟಲಾಗದೆ ಮಕ್ಕಳನ್ನ ಶಾಲೆ ಬಿಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಈ ಬಗ್ಗೆ ನೋವನ್ನ ಹೇಳಿಕೊಂಡಿದ್ದಾರೆ. ತುಂಬ ಕಷ್ಟ ಆಗಿದೆ ಸರ್. ಮಕ್ಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಅತ್ತೆ ಬೇರೆ ಬೆಡ್ ರೆಸ್ಟ್, ಅವ್ರಿಗೂ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೂ ದುಡ್ಡಿಲ್ಲ ಸರ್. ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಮೇಯ್ನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ. ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ, ಆದರೂ ನಿನ್ನ ಗಂಡ ದುಡ್ಡು ತಂದಿದ್ದಾನಂತೆ, ಅಲ್ಲಿಗೆ ಹೋಗಿದ್ದಂತೆ, ಅದನ್ನೇ ಕೇಳೋಕ್ಕಾಗ್ತಿಲ್ಲ ಸರ್ ನಮಗೆ. ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ನಾವು ಎಲ್ಲಿ ಓಡಾಡ್ತಾನೂ ಇಲ್ಲ ಸರ್. ಸ್ಕೂಲ್ ಬಿಡಿಸ್ಬಿಟ್ಟಿದ್ದೀನಿ ಸರ್. ಇನ್ನೂ 3rd ಸ್ಟ್ಯಾಂಡರ್ಡ್ ಸರ್, ಒಬ್ಬನು LKG ಓದ್ತಾ ಇದ್ದೆ ಸರ್. ಇಬ್ಬರನ್ನೂ ಸ್ಕೂಲ್ ಬಿಡಿಸ್ಬಿಟ್ಟಿದ್ದೀನಿ. ಅವ್ನಿಗೆ ಹುಷಾರಿಲ್ದಂಗೆ ಆಗಿತ್ತು, ದೊಡ್ಡನಿಗೆ ಸ್ಕೂಲ್ ಬಿಡಿಸಿ, ನೀವು ಚಿಕ್ಕವನು ಹೋಗಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಡಿ. ಫೀಸಿಂದು ಕಷ್ಟ ಆಗುತ್ತಲ್ಲ ಸರ್, ಬಿಡಿಸಿ. ಹಾಲಿನ ದರ ಏರಿಕೆ ವಿರುದ್ಧ ರಾಜ್ಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ದರ ಏರಿಕೆಯ ವಿರುದ್ಧ ಕೊಡಗು ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತಿನಿಂದ ಲೀಟರ್ ಹಾಲಿಗೆ 2 ರೂಪಾಯಿ ಏರಿಕೆಯಾಗಿದೆ. ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇರೋದಕ್ಕೆ ಕೊಡಗು ಜನ ಕಿಡಿಕಾರ್ತಾ ಇದ್ದಾರೆ. ಇದು ಸರ್ಕಾರದ ಫ್ರೀ ಭಾಗ್ಯದ ಗಿಫ್ಟ್ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ತಿಂಗಳಿಂದ ಕಳೆದ ತಿಂಗಳಿಂದ ಯಾವುದೇ ಮಹಿಳೆಯರಿಗೆ ಕೊಡ್ತಾ ಇಲ್ಲ ಅವರು. ಒಂದು ಲೆಕ್ಕದಲ್ಲಿ ಒಳ್ಳೇದೇ ಮಾಡಿದ್ರು ಪಾಪ. ಬಡವರಿಗೆಲ್ಲ 1-2 ಸಾವಿರ ಸಿಕ್ತಿತ್ತು, ಜೀವನ ಮಾಡ್ತಾಯಿದ್ರು. ಅದು ಕೊಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚು ಮಾಡಿದರು. ಈಗ ಎಕಾನಮಿ ಮೇಯ್ನ್ ನಿಂತಿರೋದೇ ಪೆಟ್ರೋಲ್ ಡೀಸೆಲ್ ಮೇಲೆ. ಎಲ್ಲಿ ನಿಮಗೆ ಇದು ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗುತ್ತೆ, ಅಲ್ಲಿಂದ ನೆಕ್ಸ್ಟ್ ನಿಮಗೆ ಎಲ್ಲ ಇದು ಪ್ರಾಡಕ್ಟದು ರೇಟು ಜಾಸ್ತಿ ಆಗುತ್ತೆ. ಯಾಕೆ ಟ್ರಾನ್ಸ್ಪೋರ್ಟ್ ಈಸ್ ಮೇಯ್ನ್. ಅದನ್ನು ಇವ್ರು ಹೆಚ್ಚು ಮಾಡಿದ್ದಾರೆ. ಮತ್ತು ಜನಸಾಮಾನ್ಯರು ಏನು ಅಂತ ಹೇಳೋದು ಹೇಳಿ? ಜನಸಾಮಾನ್ಯರು ಹೇಳಿ ಏನು ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರ ಮಾತು ಕೇಳೋರು ಯಾರಿಲ್ಲ. ನಾವು ತೆರಿಗೆ ಮಾತ್ರ ಕಟ್ತಾ ಹೋಗಬೇಕು. ನಾನೊಂದು ಎಂಪ್ಲಾಯಿ, ನಾವು ಬೇಕಾದಷ್ಟು ತೆರಿಗೆ ಕಟ್ತೀವಿ. ಅದ್ರ ಪ್ರಯೋಜನ ಏನು? ಔಟ್ಪುಟ್ ಏನಿಲ್ಲ. ರಾಜ್ಯದಲ್ಲಿ ಬಡವರು, ಮಧ್ಯಮ ವರ್ಗದವರು ಬದುಕು ನಡೆಸೋದು ತೀರಾ ಕಷ್ಟವಾಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ಬಡವರ ಮೇಲೆ ಬರೆ ಹಾಕ್ತಾ ಇದೆ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ತರಕಾರಿ, ಪೆಟ್ರೋಲ್ ಬಳಿಕ ಹಾಲಿನ ದರವೂ ಕೂಡ ದುಬಾರಿಯಾಗಿದೆ. ಇವತ್ತು ಲೀಟರ್ ಹಾಲಿಗೆ 2 ರೂಪಾಯಿ 10 ಪೈಸೆ ಬೆಲೆ ಏರಿಕೆಯಾಗಿದೆ. ಕೆಎಂಎಫ್ ನಿರ್ಧಾರಕ್ಕೆ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೆಎಂಎಫ್ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಈಗ ದಿನಕ್ಕೆ ಹೆಚ್ಚು ಮಾಡ್ತಾ ಹೋದ್ರೆ ಹೆಂಗ್ರಿ ಬಡವ್ರು ಹೆಂಗೆ ಬದುಕೋದು ನಾವು? ಈಗ 42 ಇತ್ತು, ಈಗ 40 ಮತ್ತೆ 2 ರೂಪಾಯಿ ವಾಡ್ ಮಾಡಿದಿರಿ. ಹೆಂಗೆ ಪೆಟ್ರೋಲ್ ಬೆಳೆಯೂ ವಾಡು, ಎಲ್ಲದಕ್ಕೂ ವಾಡು. ಗ್ಯಾರಂಟಿ 2000 ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಅಂತಾರೋ, ಅದ್ರ ಸಂಬಂಧ ಏನು ವಾಡ್ ಮಾಡ್ತಾರೋ ಅಥವಾ ಹೆಂಗೆ ಏನು ಅದು ಬೇಕಲ್ಲ. ದಿನಕ್ಕೆ ಬಡವ್ರ ಮಂದಿ ಬದುಕೋದು ಭಾಳ ಕಷ್ಟ ಆಗಿದೆ. ಕೆಲವರು ಮಧ್ಯಮ ವರ್ಗದವರು ಬದುಕೋದು, ಅವ್ರ ಮನೇಲಿ 4 ಜನ ಇರ್ತಾರೆ, 8 ಜನ ಇರ್ತಾರೆ. ಅದು ಹೆಂಗೆ ಏನು ಇದಾಗಬೇಕು ನಮಗೆ? ಗೋರ್ಮೆಂಟು ಏನು ದಿನಕ್ಕೆ ಎಷ್ಟು ಇದನ್ನು ಮಾಡ್ತೀರಿ ಬಡವ್ರ ಮಂದಿಗೆ? ಎಷ್ಟು ದರ ಏರಿಕೆಯ ಬಗ್ಗೆ ಬೆಳಗಾವಿಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹೋದಾಗ ಎಲ್ಲ ಬೆಲೆ ಏರಿಕೆ ಆಗುತ್ತೆ. ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಹಜವಾಗಿ ದರ ಏರಿಕೆ ಆಗುತ್ತೆ. ರೈತರಿಗೆ ಕೊಡುವ ಸಬ್ಸಿಡಿ ಅನುದಾನ ಕೂಡ ಏರಿಕೆ ಆಗುತ್ತೆ. ಸರ್ಕಾರ ಯಾವುದೇ ಟ್ಯಾಕ್ಸ್ ಹಾಕದೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಲು ಹೆಚ್ಚು ಶೇಖರಣೆ ಆಗ್ತಾ ಇದ್ದು, ಹೀಗಾಗಿ 50 ml ಹೆಚ್ಚು ಮಾಡಿದ್ದೇವೆ, ಹೀಗಾಗಿ 2 ರೂಪಾಯಿ ಹೆಚ್ಚಳವಾಗಿದೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ದರ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಯಾವುದೇ ಥರದ ರೈತರಿಗೆ ನಾವು ಮಕ್ಕಳಿಗೆ ಫುಡ್ ಕೊಡ್ತೀವಿ, ಪ್ರತಿಯೊಂದು ವಿಚಾರದಲ್ಲೂ ಸಹ ರೈಸ್ ಆಗುತ್ತೆ 5%ಇಂದ 10%. ಸೊ ಸರ್ಕಾರ ಯಾವುದು ಟ್ಯಾಕ್ಸ್ ಹಾಕ್ದಲ್ಲೇ ಯಾವುದೇ ಯೋಜನೆಯನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಅಬ್ನಾರ್ಮಲ್ಲಾಗಿ ಒಂದು ಲಿಮಿಟ್ ಬಿಟ್ಟು ಮಾಡಿದಾಗ ಮಾತ್ರ ಸರ್ಕಾರಗಳು ಅದನ್ನು ತಪ್ಪು ಅಂತ ಹೇಳ್ಬೋದು, ಪ್ರತಿಭಟನೆ ಮಾಡ್ಬೋದು, ಅದನ್ನು ನೀವು ಕ್ವೆಶ್ಚನ್ ಮಾಡ್ಬೋದು. ಹಿಂದೆ NDA ಸರ್ಕಾರ ಇದ್ದಾಗ 70 ರೂಪೀಸ್ ಇದ್ದಂಥ ಡೀಸಲ್ಲು 80 ರೂಪಾಯಿ ಇದ್ದಂಥ ಪೆಟ್ರೋಲ್ನ 100-110 ರೂಪಾಯಿವರೆಗೂ ಹೋಯ್ತು. ಗ್ಯಾಸು 350ರಿಂದ 1100ವರೆಗೂ ಹೋಯ್ತು. ನಮ್ಮ ಸರ್ಕಾರ ಆ ಥರ ಸೆಸ್ಸನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಇಂದಿನಿಂದ ನಂದಿನಿ ಹಾಲಿನ ದರ ಹೆಚ್ಚಳ ಹಿನ್ನೆಲೆ ರಾಜ್ಯ ಸರ್ಕಾರ ಹಾಗೂ ಕೆಎಂಎಫ್ ವಿರುದ್ಧ ಹುಬ್ಬಳ್ಳಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂದಿನಿ ಹಾಲಿನ ದರದಲ್ಲಿ ಏರಿಕೆ ಹಿನ್ನೆಲೆ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳ ಸರಿದೂಗಿಸುವ ನೆಪದಲ್ಲಿ ಈ ರೀತಿ ಜನರಿಗೆ ಹೊರೆ ಹಾಕುವುದು ಸರಿಯಲ್ಲ. ಕೂಡಲೇ ರಾಜ್ಯ ಸರ್ಕಾರ ಈ ರೀತಿ ಬೆಲೆ ಏರಿಕೆ ನೀತಿಯನ್ನು ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಗ್ಯಾರಂಟಿ ತುಂಬಕ್ಕಿಲ್ರಿ ಅದಕ್ಕೆ ರೊಕ್ಕ ಹೊಂದಿಸ್ಲಿಕ್ಕತ್ತಾರ. ಎಲ್ಲ ಫ್ರೀ ಬೀಸ್ ಕೊಟ್ಟರು ಮತ್ತು ಇನ್ನು ಜನಸಾಮಾನ್ಯರ ಮೇಲೆ ಅದನ್ನು ಹಾಕ್ಲಿಕ್ಕತ್ತಾರ ಅವರು. ನ್ಯಾಚುರಲ್ ಅಲ್ಲ. ಯಾಕಂದರೆ ನಮಗೆ
ಡೈಲಿ ರಿಕ್ವೈರ್ಮೆಂಟ್ ಅಲ್ಲ ಅದು. 2 ರೂಪಾಯಿ ಜಾಸ್ತಿ ಆದರೂ ತೊಗೋಬೇಕು, 3 ರೂಪಾಯಿ ಜಾಸ್ತಿ ಆದರೂ ತೊಗೋಬೇಕು. ನಡೆಯಂಗಿಲ್ಲವಲ್ಲ. ಹಾಲು ಇಲ್ಲಿಲ್ಲ ಅಂದ್ರೆ, ದಿನಸಿ ಇದ್ದಿದ್ದಿಲ್ಲ ಅಂದ್ರೆ. ಹಾಲಿನ ದರ ಏರಿಕೆಗೆ ರಾಜ್ಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. 5 ವರ್ಷದ ಹಿಂದೆ 10 ವರ್ಷಗಳ ಹಿಂದಿನ ದರದ ಉದಾಹರಣೆ ಕೊಟ್ಟು ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಪ್ರಿಯಾಂಕ್ ಖರ್ಗೆ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟರು. ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಯಾರು ನೋಟ್ಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸೃಷ್ಟಿ ಮಾಡಿದ ಕಾರಣ ಯಾರು? ಇನ್ಫ್ಲೇಷನನ್ನು ಜಾಸ್ತಿ ಮಾಡಿದ್ದು ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಜಾಸ್ತಿ ಮಾಡಿಸಿದ್ದು ಯಾರು? ಒಂದು ವೆಜ್ ಥಾಲಿಗೆ 10 ವರ್ಷದ ಹಿಂದೆ ಏನು ರೇಟ್ ಇತ್ತು, 5 ವರ್ಷದ ಹಿಂದೆ ಏನು ರೇಟ್ ಇತ್ತು, ಇವಾಗ ಏನು ರೇಟ್ ಇದೆ, ಅದ್ರ ಬಗ್ಗೆ ಮಾತಾಡಲಿ. ಸಿಲಿಂಡ್ರ್ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡಲಿ, ಹೋಲಿಕೆ ಮಾಡಲಿ. ಈ ಅವ್ರ ಕಡೆ BJP ರಾಜ್ಯಗಳಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲರಿಗಿಂತ ಕಮ್ಮಿ ಇಲ್ಲೇ ಇರೋದು. ಆದರೆ ಕೊನೆಗಾಗಿ ಸಂಡೂರಿನ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ವಿಚಾರಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ KIOCLಗೆ ಅನುಮತಿ ಕೊಡೋದಕ್ಕೆ ತಾತ್ಕಾಲಿಕ ತಡೆ ಬೆನ್ನಲ್ಲೇ ಸ್ಥಳೀಯರ ಹೋರಾಟ ಹೆಚ್ಚಾಗಿದೆ. ಸಾಮಾಜಿಕ ಹೋರಾಟಗಾರ ಅಂಚೆ ಕೊಟ್ರೇಶ್ ಗಣಿ ಪ್ರದೇಶದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಡೂರು ಮೈನಿಂಗ್ ಏರಿಯಾದಲ್ಲಿ ಅರೆನಗ್ನವಾಗಿ ಕುಳಿತು ಸರ್ಕಾರಕ್ಕೆ ಪತ್ರ ಬರೆದು ಪ್ರತಿಭಟನೆ ನಡೆಸಿದ್ದಾರೆ. ಮಣ್ಣನ್ನು ಬಗೆದು ಕಬ್ಬಣ ಮಾಡಿ ಬೇರೆ ದೇಶಗಳೆಲ್ಲ ಕಳಿಸ್ಬೇಕೆಂಬುದು ಏನಿದೆ? ಅಭಿವೃದ್ಧಿಯ ನಿಟ್ಟಿನಲ್ಲಿ ಇವನ್ನೆಲ್ಲ ಹಾಳು ಮಾಡ್ತಕ್ಕಂಥದ್ದು ಯಾವ ಸಂಸ್ಕೃತಿ? ನಿಮಗೆಲ್ಲ ಪ್ರಕೃತಿಯ ಮೇಲೆ ಇಂಥ ಒಂದು ದಬ್ಬಾಳಿಕೆ ಮಾಡಲಿಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಯಾವ ಸಾರ್ವಜನಿಕ ವ್ಯಕ್ತಿ ಹೇಳ್ತಾನೆ ಇಂಥ ಗಿಡಗಳನ್ನೆಲ್ಲ ಕೊಂದು ನೀವು ಕಬ್ಬಣ ಮಾಡಿ ಕಬ್ಬಣ ಮೇಲೆ ನೀವೇನು ಕಬ್ಬಣ ತಿಂತೀರಾ? ಪ್ರಕೃತಿಯಲ್ಲಿ ಬಿಡ್ತಕ್ಕಂಥ ಹಣ್ಣು ಹಂಪಲನ್ನು ತಿನ್ನಬೇಕು ವಿನಃ ಕಬ್ಬಣ ತಿನ್ನೋಕ್ಕಾಗತ್ತಾ? ಮಣ್ಣು ತಿನ್ನೋಕ್ಕಾಗತ್ತಾ? ಇಂಥ ಮಣ್ಣನ್ನೆಲ್ಲ ಮಾರ್ಕೊಂಡು ತಿಂತೀರಲ್ಲ, ಇದಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಇಂಥ ಗಿಡಗಳನ್ನು ಬೆಳೆಸಿ ಉಳಿಸ್ಬೇಕಂತ ಹೇಳಿ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಮತ್ತು ಗಣಿಗಾರಿಕೆ ಬಳಿಕ KRS ಅಣೆಕಟ್ಟಿಗೆ ಮತ್ತೊಂದು ಕಂಟಕ ಎದುರಾಗಿದೆ. ಅಣೆಕಟ್ಟು ಜಾಗವನ್ನೇ ನುಂಗೋದಕ್ಕೆ ಪ್ರಭಾವಿಗಳು ಮುಂದಾಗಿದ್ದಾರೆ. KRS ಹಿನ್ನೀರು ಪ್ರದೇಶ ಒತ್ತುವರಿ ಮಾಡಲಾಗ್ತಾ ಇದ್ದು ಡ್ಯಾಂ ಜಾಗವನ್ನ ಒತ್ತುವರಿ ಮಾಡ್ತಾ ಇದ್ರು ಅಧಿಕಾರಿಗಳು ಮಾತ್ರ ಜಾಣ ಮೌನ ತಾಳಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒತ್ತುವರಿ ಜಾಗದಲ್ಲಿ JCB ಮೂಲಕ ಟ್ರಂಚ್ ಹೊಡೆಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದ್ದು ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಅನ್ನೋರಿಂದ ಒತ್ತುವರಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ನಿನ್ನೆ ಮೊನ್ನೆಯಿಂದೇನೋ ಅವರು ಪಾಯ ತೆಗೆದು ಟ್ರೆಂಚ್ ಹೊಡೆದಿದ್ದಾನೆ. ಹೆಚ್ಚು ಕಡಿಮೆ ಒಂದು 150 ಅಡಿ ಅಗಲ ಬಂದಿದ್ದಾನೆ. ಉದ್ದ ಹೆಚ್ಚು ಕಡಿಮೆ ಒಂದು 500 ಮೀಟ್ರಿಗೂ ಉದ್ದ ಅಗಲ ಒತ್ತುವರಿ ಮಾಡ್ತಾ ಇದ್ದಾನೆ ಇವನು. ನಾನು ಇಷ್ಟಕ್ಕೆ ಟ್ರೆಂಚ್ ಮಾಡಿ ಇವನು ಎತ್ತರ ಪ್ರದೇಶ ಮಾಡಿ ತುಂಬಾ ಎತ್ತರ ಮಾಡಿ ತನ್ನ ಜಮೀನನ್ನು ಅಕ್ವೈರ್ ಮಾಡ್ಕೊತಾ ಇದ್ದಾನೆ. ಅಂದರೆ ಇದೇನಂದರೆ ಸರ್ಕಾರಿ ಜಾಗನನ್ನೇ ಒತ್ತುವರಿ ಮಾಡ್ಕೊತಾ ಇದ್ದಾನೆ. ಇದು ಪ್ರಭಾವಿ ನಾಯಕರಿಂದ ಆಗ್ತಾ ಇದೆಯಾ ಇಲ್ಲ ಇವನು? ಸರ್ಕಾರದಲ್ಲಿ ಹೆಚ್ಚುವರಿ DCM ಚರ್ಚೆ ವಿಚಾರವಾಗಿಯೂ ಬೆಳಗಾವಿಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದರು. ನಾನು ಯಾರ ಪರ ಇಲ್ಲ, ಯಾರ ವಿರೋಧವೂ ಇಲ್ಲ. ನಮ್ಮದು ಜಾತ್ಯತೀತ ನಿಲುವು ಇರುವಂತಹ ಪಕ್ಷ. ವೈಯಕ್ತಿಕವಾಗಿ ಕೆಲವರು ಮಾತಾಡಿದ್ದಾರೆ. ಈ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಸದ್ಯ DCM ಸ್ಥಾನ ಖಾಲಿ ಇಲ್ಲ. ಖಾಲಿ ಇದ್ದಾಗ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಇದ್ದಾರೆ, ನೋಡ್ಕೊಳ್ತಾರೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ DCM ಫೈಟ್ ಜೋರಾಗಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. CM ಒಬ್ಬರನ್ನ ಬಿಟ್ಟು ಇನ್ನೆಲ್ಲರನ್ನು DCM ಮಾಡಲಿ, ಸಮುದಾಯಗಳಿಗೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಮಾಡಲಿ. ಇನ್ನು DCM ಮಾತ್ರವಲ್ಲ, CM ಹುದ್ದೆಯನ್ನೇ ಕೇಳಲಿ, ಹೈಕಮಾಂಡ್ ಬಳಿ ಯಾರು ಬೇಕಾದರೂ ಹೋಗಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಮುಸ್ಲಿಮರಿಗೆ ತಲೆ ಬಾಗಬೇಕು ಅನ್ನೋ ಜಮೀರ್ ಅಹಮದ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಗೆದ್ದ ಮೇಲೆ ಪ್ರಜೆಗಳಿಗೆ ತಲೆಬಾಗಿಯೇ ಕೆಲಸ ಮಾಡಬೇಕು. ಜನತಾ ಜನಾರ್ದನ ಅಂತ ಯಾಕೆ ಹೇಳೋದು? ಜನರೇ ನಮ್ಮನ್ನ ಆಯ್ಕೆ ಮಾಡೋದು. ತೆಂಗಿನಕಾಯಿ ಹೊಡೆದ್ರೆ ನಾವು ಗೆಲ್ಲೋದಿಲ್ಲ ಅಂತ ಜಮೀರ್ ಖಾನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಕುಟ್ಟಿಗೆಹಾರ, ಬಾಳೂರು, ಬಣಕಲ್, ಚಾರ್ಮಾಡಿ ಘಾಟ್, ರಾಣಿಝರಿ, ಸುಂಕಸಾಲೆ, ದೇವರಮನೆ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಧ್ಯ ಕರ್ನಾಟಕದ ಕೆಲ ಭಾಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಕಾರಣ ಮಳೆಗಾಗಿ ರೈತರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ.
ದಾವಣಗೆರೆ ತಾಲೂಕಿನ ಕೊಗ್ಗನೂರು ಗ್ರಾಮದ ರೈತರು ಮಳೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕೊಗ್ಗನೂರು ಗ್ರಾಮ ಸೇರಿ ಸುತ್ತಮುತ್ತಲ ಭಾಗದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆ ಗ್ರಾಮದ ಹೊರವಲಯದ ದೇವರ ಕರಗಲ್ಲಿಗೆ ನೀರಿನ ಅಭಿಷೇಕ ಮಾಡಿ ಮಳೆ ಸಮೃದ್ಧಿಯಿಂದ ಆಗಲಿ ಅಂತ ರೈತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕೂಡ್ಲಿಗೆಯಲ್ಲಿ ಜನತಾ ದರ್ಶನದ ಹಿನ್ನೆಲೆ ವಿಜಯನಗರ ಜಿಲ್ಲಾಧಿಕಾರಿ MS ದಿವಾಕರ್ ಸೈಕಲ್ ಸವಾರಿ ಮಾಡಿದ್ದಾರೆ. ಪ್ರಮುಖ ಬೀದಿಗಳಲ್ಲಿ ಸೈಕಲ್ ಮೂಲಕ ಸಂಚರಿಸಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿದರು. ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಕೂಡ ಜಿಲ್ಲಾಧಿಕಾರಿಗಳೊಂದಿಗೆ ಸೈಕಲ್ ಯಾತ್ರೆಯಲ್ಲಿ ಭಾಗಿಯಾದರು. ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಪುನರ್ ಆಯ್ಕೆಯಾಗಿದ್ದಾರೆ. ಧ್ವನಿ ಮತದ ಮೂಲಕ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ. ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಓಂ ಬಿರ್ಲಾ ಅವರನ್ನು ಅಭಿನಂದಿಸಿದ್ದಾರೆ. ಇಂಡಿ ಅಭ್ಯರ್ಥಿ ಕೆ ಸುರೇಶ್ಗೆ ಸೋಲಾಗಿದೆ. ಎರಡನೇ ಬಾರಿ ಓಂ ಬಿರ್ಲಾ ಸಭಾಧ್ಯಕ್ಷರಾಗಿದ್ದಾರೆ. ಓಂ ಬಿರ್ಲಾಗೆ ನನ್ನ ಕಡೆಯಿಂದ ಶುಭಾಶಯಗಳು ಅಂತ ಪ್ರಧಾನಿ ಮೋದಿ ಓಂ ಬಿರ್ಲಾ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ. ಇಡೀ ಸದನದ ಪರವಾಗಿಯೂ ನಾನು ಶುಭ ಕೋರ್ತೇನೆ. ಈ ಹಿಂದೆಯೂ ಸ್ಪೀಕರ್ ಆಗಿದ್ದ ಅನುಭವ ನಿಮಗೆ ಇದೆ. ಮುಂದಿನ 5 ವರ್ಷವೂ ನೀವು ನಮಗೆ ಮಾರ್ಗದರ್ಶನ ಮಾಡಿ. ಓಂ ಬಿರ್ಲಾರ ಅನುಭವ ಯುವಕರಿಗೆ ಮಾರ್ಗದರ್ಶನ ಆಗಲಿದೆ. ನೀವು ಹಲವು ರೀತಿಯಲ್ಲಿ ಇವತ್ತು ಇತಿಹಾಸ ರಚಿಸಿದ್ದೀರಿ ಅಂತ ಪ್ರಧಾನಿ ಮೋದಿ ಅವರು ತಿಳಿಸಿದರು, ಶುಭಾಶಯ ಕೋರಿದರು. ಓಂ ಬಿರ್ಲಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಅಭಿನಂದನೆಯನ್ನ ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಪರವಾಗಿ ಓಂ ಬಿರ್ಲಾಗೆ ಶುಭ ಕೋರಿದರು. ಬಳಿಕ ಸಂಸತ್ನಲ್ಲಿ ವಿಪಕ್ಷಗಳಿಗೆ ಹೆಚ್ಚು ಅವಕಾಶ ನೀಡಬೇಕು, ಸಂವಿಧಾನ ಉಳಿಸುವಂತೆ ರಾಹುಲ್ ಮನವಿಯನ್ನ ಮಾಡಿದ್ದಾರೆ.